ಮುಳಬಾಗಿಲ್ ವಿಧಾನಸಭೆ ಕೊಟ್ಮೇಲೆ ಬರ್ತಾ ಇಲ್ಲ ಅನ್ನೋದೇನು ಇಲ್ಲ, ಓಡಾಡ್ತಾ ಇರ್ತೀನಿ. ಕೋಲಾರ ಜಿಲ್ಲೆನಲ್ಲಿ ಟಾಪ್ 5 ಪರ್ಫಾರ್ಮರ್ಸ್ ಅಲ್ಲಿ ನಾನು ಒಬ್ಬ ಇದ್ದೆ. ಸೊ ಹೈಕಮಾಂಡ್ ಮುಂದೆ ಸ್ಪರ್ಧೆ ಮಾಡಿ ಅಂದ್ರೆ ಮಾಡ್ತೀವಿ, ಇಲ್ಲ ಲೋಕಸಭೆಗೆ ಮಾಡಿ ಅಂದ್ರೆ ಮಾಡ್ತೀವಿ, ಇಲ್ಲ ಪಕ್ಷದ ಕೆಲಸ ಮಾಡಿ ಅಂದ್ರೆ ಪಕ್ಷದ ಕೆಲಸ ಮಾಡ್ತೀವಿ. ಮುಳಬಾಗಿಲನ್ನು ನಾವು ಕಾಂಗ್ರೆಸ್ ಕಳ್ಕೊಂಡ್ವಿ, ಕೋಲಾರ ಲೋಕಸಭೆನೂ ಕಳ್ಕೊಂಡ್ವಿ. ಬಟ್ ಇಲ್ಲ ಅಂದ್ರೆ ವಿಧಾನಸಭೆ ಚುನಾವಣೆ ನಿಮ್ಗೆಲ್ಲ ಗೊತ್ತೇ ಇದೆ ಆಕ್ಚುಲಿ. ಲೋಕಸಭೆ ಚುನಾವಣೆವರೆಗೂ ಓಡಾಟ ಮಾಡ್ತಾನೆ ಇದ್ದೆ. ಈ ನಡುವೆ ಕಡಿಮೆ, ಯಾಕಂದ್ರೆ ಈಗ ನನ್ಗೆ ಪ್ರಧಾನ ಕಾರ್ಯದರ್ಶಿಗಳು ಮಾಡಿದ್ಮೇಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ಗೌರಿಬಿದನೂರು ಅಂತ ವಿಧಾನಸಭೆ ಇನ್ಚಾರ್ಜ್ ಆಗಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಪಕ್ಷ ಬಲವರ್ಧನೆಗೆ ಎಲ್ಲಿ ಕೆಲಸ ಕೊಟ್ಟರು ಮಾಡ್ತಿರ್ತೀವಿ. ಬಟ್ ಮುಳಬಾಗ್ಲು ಬರ್ತಾ ಇದೆ ನೋಡಿ, ನೆಕ್ಸ್ಟ್ ವೀಕ್ ಅಣ್ಣನ್ ಮಗನ್ ಮದ್ವೆ ಇದೆ, ದಿಲೀಪ್ದು, ಬರ್ಲೇಬೇಕು. ಸೊ ಹೀಗಾಗಿ ಯಾವ್ದೇ ಫಂಕ್ಷನ್ ಇದ್ರು ಬರ್ತಾನೆ ಇರ್ತೀನಿ. ಮುಳಬಾಗಿಲ್ ವಿಧಾನಸಭೆ ಕೊಟ್ಮೇಲೆ ಬರ್ತಾ ಇಲ್ಲ ಅನ್ನೋದೇನು ಇಲ್ಲ, ಓಡಾಡ್ತಾ ಇರ್ತೀನಿ. ಅಲ್ಲ, ರಾಜಕಾರಣ ಇದ್ದಿದ್ದೆ. ಈಗ ಪಕ್ಷದಲ್ಲಿ ಹುದ್ದೆ ಕೊಟ್ಟಿದ್ದಾರೆ, ಪಕ್ಷದ ಕೆಲಸ, ನಾವೆಲ್ಲ ಪಕ್ಷದ ಶಿಸ್ತಿನ ಸಿಪಾಯಿಗಳು. ಈಗ ಲಾಸ್ಟ್ ಟೈಮ್ ನನಗೆ ಮುಳಬಾಗ್ಲಿಂದ ಹೈಕಮಾಂಡ್ ಇಂದಾನೆ ಬಿ.ಫಾರ್ಮ್ ಕೊಟ್ಟ ಮೇಲೆ, ಇನ್ಫ್ಯಾಕ್ಟ್ ಆಕ್ಚುಲಿ ಆವಾಗ ACC ಅಧ್ಯಕ್ಷರು ಚುನಾವಣೆ ಮಾಡ್ಬೇಕು ಅಂದಾಗ ಕೋಲಾರ ಜಿಲ್ಲೆನಲ್ಲಿ ಟಾಪ್ 5 ಪರ್ಫಾರ್ಮರ್ಸ್ ಅಲ್ಲಿ ನಾನು ಒಬ್ಬ ಇದ್ದೆ. ಹೈಯೆಸ್ಟ್ ಮೆಂಬರ್ಶಿಪ್ ಮಾಡಿದ್ದೆ. ಮುಳಬಾಗಿಲು ಟಿಕೆಟ್ ಕೊಟ್ಟರು, ಸ್ಪರ್ಧೆ ಮಾಡಕ್ ಬಂದೆ. ಬಟ್ ಹೈಕಮಾಂಡ್ ಇಂದ ಸೂಚನೆ ಬಂತು, ಕಾರಣಾಂತರಗಳಿಂದ ನೀವು ಮುಳಬಾಗಿಲು ಬಿಟ್ಕೊಡ್ಬೇಕಾಗತ್ತೆ ಅಂತ. ನಾವು ಶಿಸ್ತಿನ ಸಿಪಾಯಿಗಳು ಹೇಳ್ದಾಗ ಅವ್ರು ಒಂದು ಎದುರು ಮಾತು ಹೇಳಿದೆ, ಹೈಕಮಾಂಡ್ ಪ್ರಕಾರನೇ ಇದೀವಿ. ಸೊ ಹೈಕಮಾಂಡ್ ಮುಂದೆ ಸ್ಪರ್ಧೆ ಮಾಡಿ ಅಂದ್ರೆ ಮಾಡ್ತೀವಿ, ಇಲ್ಲ ಲೋಕಸಭೆಗೆ ಮಾಡಿ ಅಂದ್ರೆ ಮಾಡ್ತೀವಿ, ಇಲ್ಲ ಪಕ್ಷದ ಕೆಲಸ ಮಾಡಿ ಅಂದ್ರೆ ಪಕ್ಷದ ಕೆಲಸ ಮಾಡ್ತೀವಿ. ಅಲ್ವಾ ಸರ್? ಕ್ಷೇತ್ರದಲ್ಲಿ ಇರ್ತೀನಿ, ಯಾವುದೇ ಜವಾಬ್ದಾರಿ ಕೊಟ್ಟು ಮಾಡ್ತೀನಿ ಅಂತ ಮುಂದೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಅಲ್ಲ, ಡೆಫಿನೆಟ್ಲಿ. ಈಗಾಗ್ಲೇ ಹೋದ್ವಾರ ಒಂದ್ ದೊಡ್ಡ ಮಟ್ಟದ ಸಭೆ ಆಯ್ತು, ನಮ್ಮ ರಾಜ್ಯ ಮಟ್ಟದ ಪ್ರಧಾನ ಕಾರ್ಯದರ್ಶಿಗಳದೆಲ್ಲ. ಫೋಕಸ್ ಏನಂದ್ರೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗೆನೆ. ಸೊ ಹಾಗಾಗಿ ಪ್ರಭಾರಿಗಳಾಗಿ ಎಲ್ಲಿ ಕೊಟ್ರು, ಉಸ್ತುವಾರಿ ಮುಳಬಾಗಿಲು ಕೊಟ್ರು, ಕೋಲಾರ ಕೊಟ್ರು, ಅಥವಾ ಚಿಕ್ಕಬಳ್ಳಾಪುರ ಕೊಟ್ರು, ಎಲ್ಲಿ ಕೊಟ್ರು ಕೆಲಸ ಮಾಡ್ತೀವಿ. ಪಕ್ಷದ ಕೆಲಸ ಮಾಡ್ಬೇಕು. ಪಕ್ಷದಲ್ಲಿ ಯಾರಿಗೆ ಟಿಕೆಟ್ ಕೊಟ್ರು ಪಕ್ಷದ ಗೆಲ್ಸ್ಬೇಕಷ್ಟೇ. ಯಾಕಂದ್ರೆ ಮೊನ್ನೆ ಹಿನ್ನಡೆ ಆಯ್ತು, ಇಂಥ ವೇವ್ ನಲ್ಲೂ ನಮ್ಗೆ ಹಿನ್ನಡೆ ಆಯ್ತು. ಮುಳಬಾಗಿಲನ್ನು ನಾವು ಕಾಂಗ್ರೆಸ್ ಕಳ್ಕೊಂಡ್ವಿ, ಕೋಲಾರ ಲೋಕಸಭೆನೂ ಕಳ್ಕೊಂಡ್ವಿ. ಬಟ್ ಮುಂದಿನ ದಿನಗಳಲ್ಲಿ 2 ಕ್ಷೇತ್ರ ಗೆಲ್ಲೋ ತರ ವರ್ಕ್ ಮಾಡ್ತೀವಿ.